ಮೊದಲು ಪ್ರಿವ್ಯೂ ವಿಡಿಯೋನ ನೋಡ್ಕೊಬರೋಣ ಬನ್ನಿ. ಹಲೋ ಫ್ರೆಂಡ್ಸ್, ನೀವೀಗ ಪ್ರಾಜೆಕ್ಟನ್ನು ಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕಾಣಿಸ್ತದೆ. ನೀವೀಗ ಸ್ಟಾರ್ಟಿಂಗ್ಗೆ ತಗೊಂಡು ಹೋಗಿ ಇಲ್ಲಿ ನಾನು ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಾನು ಈ ಸ್ಟೈಲ್ ಟೆಕ್ಸ್ಟ್ನ ಹೇಗೆ ಆ್ಯಡ್ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಈ ಮೇಲೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಈ ಸ್ಟೈಲ್ ಟೆಕ್ಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಹೇಗೆ ಆ್ಯಡ್ ಮಾಡೋದು ಅಂದರೆ, ಇಲ್ಲಿ ಈ ವ್ಯೂ ಆಲ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಕೊಟ್ಟಿರ್ತೀನಿ, ಹಾಗೆ ನೀವು ಸರ್ಚ್ ಮಾಡಿ. ಸರ್ಚ್ ಮಾಡಿ ಆದಮೇಲೆ ಅಲ್ಲಿ ನಿಮಗೆ ತೋರಿಸ್ತದೆ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ಪುನಃ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ತೋರಿಸ್ತಾ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡಿ. ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದೇ ಥರ ನೀವು ಈ ಎಲ್ಲ ಟೆಕ್ಸ್ಟ್ಗೂ ಸ್ಟೈಲ್ ಟೆಕ್ಸ್ಟ್ನ ಆ್ಯಡ್ ಮಾಡ್ತಾ ಹೋಗಿ. ಹೀಗೆ ನೀವು ಆ್ಯಡ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ಕೆಳಗೆ ಇಮೇಜ್ ಲೇಯರ್ ಸಿಗ್ತದೆ. ಇದನ್ನು ನೀವು ಸೆಲೆಕ್ಟ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಇಮೇಜನ್ನು ನೀವು ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿ. ಹೀಗೆ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಬ್ಯಾಕ್ ಬನ್ನಿ. ಇಲ್ಲಿ ನೀವು ಎಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈ ಥರ ಆ್ಯಡ್ ಆಗಿಲ್ಲ ಅಂದರೆ ಈ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಆ್ಯಡ್ ಆಗ್ತದೆ. ಅದಾದಮೇಲೆ ಇದನ್ನು ನೀವು 0 ಇಡಿ. ಆಮೇಲೆ ಇಲ್ಲಿ ಇಲ್ಲೊಂದು ಆ್ಯಡ್ ಮಾಡಿ, ಇದರ 50 ಇಡಿ. ಇದೇ ಥರ ನೀವು ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಹಾಗೆ ಲಾಸ್ಟಿಗೆ ಒಂದು ಆ್ಯಡ್ ಮಾಡಿ, ಇಲ್ಲಿ 0 ಇಡಿ. ಇದೇ ರೀತಿ ನೀವು ಈ ಸೆಕೆಂಡ್ ಲೇಯರನ್ನು ಇಮೇಜನ್ನು ಸೆಲೆಕ್ಟ್ ಮಾಡಿ ಪುನಃ ಅದರ ಮೇಲೆ ಅದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಕೀ ಫ್ರೇಮ್ ಬೇಡ, ಇಲ್ಲಿ ಲಾಸ್ಟಿಗೆ ತಗೊಬಂದು ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಎಂಡಿಗೆ ಒಂದು ಆ್ಯಡ್ ಮಾಡಿ, ಇದನ್ನು 0 ಮಾಡಿ. ಇದೇ ರೀತಿ ನೀವು ಈ ಎಲ್ಲ ಇಮೇಜ್ ಲೇಯರ್ಗೂ ಇದೇ ಥರ ಆ್ಯಡ್ ಮಾಡಿ. ಹಾಗೆ ಲಾಸ್ಟ್ ಇಮೇಜನ್ನು ಒಂದನ್ನು ಬಿಟ್ಟು ಮತ್ತೆಲ್ಲದಕ್ಕೂ ಅದೇ ಥರ ಆ್ಯಡ್ ಮಾಡಿ. ಹೀಗೆ ನೀವು ಆ್ಯಡ್ ಮಾಡಿ ಆದಮೇಲೆ ಈ ವಿಡಿಯೋವನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಹೇಗಾಯ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.